ಪಾಕಿಸ್ತಾನ ಸಪೋರ್ಟ್ ಒಂಥರ ನಾಶನೇ ಆಗೋಯ್ತು, ಜಪ್ತಿನೇ ಆಗೋಯ್ತು ಅನ್ಕೊಳ್ಳಿ. ಒಂಥರ ನಾಶನ. ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಡೈರೆಕ್ಟ್ ಬಾರ್ಡರ್ ಇಲ್ಲ. ಯಾಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, ಏನ್ ಕಾರಣ ಇದೆ, ಈ ಪಜಲ್ ನಾನು 1 ಮಿನಿಟ್ ಕ್ಲಿಯರ್ ಮಾಡ್ಕೊಡ್ತೀನಿ. ಇಮ್ಯಾಜಿನ್ ಮಾಡಿ, ಈ ರೇರ್ ಮಿನರಲ್ಸ್ ನಮ್ಗೆ ನಮ್ಮ ಭಾರತಕ್ಕೆ ಬರೋದ್ರಿಂದ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನ್ಗೆ ಮತ್ತೆ ಚೈನಾಗೆ ಏನ್ ಸೈಡ್ ಎಫೆಕ್ಟ್ ಅಂತ ಈ ಪಾಯಿಂಟ್ ಅಲ್ಲಿ ಅಂತ ತಿಳಿಸಿ ಪಾಕಿಸ್ತಾನಿಗೆ ಯಾಕೆ ಇಷ್ಟೊಂದು ಟೆನ್ಷನ್. ನಮ್ಮ ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಜಗನ್ಸ್ ಪಾಯಿಂಟ್ ಆಫ್ ವ್ಯೂ. ಇವತ್ತು ನಾನು ಒಂದು ಒಳ್ಳೆ ಟಾಪಿಕ್, ಇಂಟ್ರೆಸ್ಟಿಂಗ್ ಟಾಪಿಕ್ ಏನಂತಂದ್ರೆ ಇಂಡಿಯಾ ಅಫ್ಘಾನಿಸ್ತಾನ್ ಫ್ರೆಂಡ್ಶಿಪ್, ಆದ್ರೆ ಪಾಕಿಸ್ತಾನ್ಗೆ ಯಾಕೆ ಟೆನ್ಷನ್ ಅಂತ ನಾನು ನಿಮ್ಗೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಏನೇನು ತಿಳಿಸ್ಕೊಡ್ತೀನಿ ಅಂತಂದ್ರೆ, ಇಂಡಿಯಾ ಮತ್ತು ಅಫ್ಘಾನಿಸ್ತಾನದ ಫ್ರೆಂಡ್ಶಿಪ್ ಹೇಗೆ ಬಂತು, ಹಿಸ್ಟ್ರಿ ಹೇಳ್ತೀನಿ, ಕರೆಂಟ್ ಸಿಚುವೇಶನ್ ಹೇಗಿದೆ, ಫ್ಯೂಚರ್ ಅಲ್ಲಿ ಹೇಗೆ ನಮ್ಮ ಫ್ರೆಂಡ್ಶಿಪ್ ಇನ್ನೂ ಮುಂದುವರಿಯುತ್ತೆ, ಹೇಗೆ ನಾವು ಇನ್ನೂ ಡೆವಲಪ್ ಆಗ್ತೀವಿ, ನಮ್ಮಿಂದ ಅಫ್ಘಾನಿಸ್ತಾನ್ಗೆ ಏನು ಬೆನಿಫಿಟ್ಸ್, ಅಫ್ಘಾನಿಸ್ತಾನ ನಮಗೇನು ಬೆನಿಫಿಟ್ಸ್ ಅದೆಲ್ಲ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಒಂದು ಟ್ವಿಸ್ಟ್ ಏನಂತಂದ್ರೆ, ಪಾಕಿಸ್ತಾನ್ಗೆ ಯಾಕೆ ಇಷ್ಟೊಂದು ಟೆನ್ಷನ್ ನಮ್ಮ ಅಫ್ಘಾನಿಸ್ತಾನ್ ಮತ್ತು ಇಂಡಿಯಾದ ಒಂದು ಫ್ರೆಂಡ್ಶಿಪ್ ಇಂದ, ಅದನ್ನ ತಿಳಿಸ್ಕೊಳಕ್ಕೆ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ. ಹಾಗೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಒಂದು ಪ್ರೋತ್ಸಾಹದಿಂದ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ನನಗೆ ಹುಮ್ಮಸ್ಸು, ಒಂದು ಜೋಶು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬೇಡಿ. ಒಂದು 87% ಪೀಪಲ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಬರೀ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾರು ಹೇಳೋದು ನಿಮ್ಗೆ ಫ್ರೆಂಡ್ಶಿಪ್ ಅಂದ್ರೆ ಜಸ್ಟ್ ಹ್ಯಾಂಡ್ ಶೇಕ್ ಅಂತ? ಹ್ಯಾಂಡ್ ಶೇಕ್ ಅಲ್ಲ. ಇಂಡಿಯಾ ಅಫ್ಘಾನಿಸ್ತಾನ್ ಫ್ರೆಂಡ್ಶಿಪ್ ಒಂದು ರಿಸೋರ್ಸಸ್, ಮಿನರಲ್ಸ್, ಪವರ್ಫುಲ್ ಗೇಮು, ಪವರ್ಫುಲ್ ಸ್ಟ್ರಾಟಜಿ. ಈ ಫ್ರೆಂಡ್ಶಿಪ್ ಇಂದ ಒಂದು ಕಂಟ್ರಿಗಲ್ಲ, ಎರಡೆರಡು ಕಂಟ್ರಿಗೂ ಒಂದು ಟೆನ್ಷನ್ ಆಗ್ಬಿಟ್ಟಿದೆ. ಯಾಕೆಂತಂದ್ರೆ ಈ ಫ್ರೆಂಡ್ಶಿಪ್ ಇಂದ ನಿಮ್ಗೆ ಗೊತ್ತಾ, ಒಂದು ಸೌತ್ ಏಷ್ಯಾದ ಮ್ಯಾಪೇ ಚೇಂಜ್ ಮಾಡ್ಬೋದು, ಒಂದು ಸ್ಟ್ರಾಟಜಿನೇ ಚೇಂಜ್ ಮಾಡ್ಬೋದು. ಈ ಫ್ರೆಂಡ್ಶಿಪ್ ಇಂದ ಎಷ್ಟೊಂದು ಏನೇನೋ ಸ್ಟ್ರಾಟಜೀಸ್ ಗಳೇ ಚೇಂಜ್ ಆಗ್ತಾ ಇದೆ. ಫ್ರೆಂಡ್, ನಿಮಗೆ ಗೊತ್ತಾ, ನಮ್ಮ ಇಂಡಿಯಾ ಮತ್ತು ಅಫ್ಘಾನಿಸ್ತಾನದ ಡೈರೆಕ್ಟ್ ಬಾರ್ಡರ್ ರಿಲೇಶನ್ಶಿಪ್ ಇಲ್ಲ. ಆದ್ರೂ ನಾವು ಹೇಗೆ ಇಷ್ಟೊಂದು ಕ್ಲೋಸ್ ಇದೀವಿ, ವೇಟ್ ಮಾಡಿ, ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹೌದು, ನಾವು ಮತ್ತೆ ಅಫ್ಘಾನಿಸ್ತಾನ್ ಡೈರೆಕ್ಟ್ ಬಾರ್ಡರ್ ರಿಲೇಶನ್ಶಿಪ್ ನಾವು ಯಾವ್ದು ಶೇರ್ ಮಾಡಲ್ಲ. ಆದ್ರೆ ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋದ್ರೆ, ನಮ್ಗೆ ಅಫ್ಘಾನಿಸ್ತಾನ್ ಮತ್ತು ಇಂಡಿಯಾದ ಒಂದು ಸಿಲ್ಕ್ ರೂಟ್ ಟ್ರೇಡ್ ಇತ್ತು. ಆ ಸಿಲ್ಕ್ ರೂಟ್ ಟ್ರೇಡ್ ಇಂದ ನಾವು ಟ್ರೇಡ್ ಮಾಡ್ತಾ ಇದ್ವಿ. ಆದ್ರೆ 2001 ಅಂತೂ ನಾವು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬಿಟ್ಟು ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ರಿಲೇಶನ್ಶಿಪ್ ನ. ನಮ್ ಇಂಡಿಯಾ ಒಂದು ಬಿಲಿಯನ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದೆ, ಸ್ಕೂಲ್ ಕಟ್ಟಿದೆ, ಮೆಡಿಸಿನ್, ಹಾಸ್ಪಿಟಲ್, ಮೆಡಿಸಿನ್ಸ್, ಮತ್ತೆ ಇಂಡಿಯಾದಲ್ಲಿ ಕಟ್ಟಿರೋ ಪಾರ್ಲಿಮೆಂಟ್, ಡ್ಯಾಮು, ಇಷ್ಟೆಲ್ಲ ಫೆಸಿಲಿಟಿ ನಮ್ಮ ಅಫ್ಘಾನಿಸ್ತಾನ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಫೆಸಿಲಿಟಿ ಕೊಡ್ತಾ ಇದೆ ಅಲ್ವಾ. ಡ್ಯಾಮ್ ಕಟ್ಟಿದ್ದಾರೆ ನಮ್ಮ ಇಂಡಿಯಾದ, ಸಲಾಂ ಡ್ಯಾಮ್ ಅಂತ. ಆ ಡ್ಯಾಮ್ ಇನ್ನೊಂದು ಹೆಸರು ಫ್ರೆಂಡ್ಶಿಪ್ ಡ್ಯಾಮ್. ನಮ್ಮ ಇಂಡಿಯಾ ಮತ್ತು ಅಫ್ಘಾನಿಸ್ತಾನದ ಒಂದು ಕ್ಲೋಸ್ ಫ್ರೆಂಡ್ಶಿಪ್ ನ ಒಂದು ಅದು ರೆಕಗ್ನೈಸ್ ಮಾಡುತ್ತೆ. ಆ ಡ್ಯಾಮ್ ಕಟ್ಟಿದ್ರೆ ನಮ್ಮ ಇಂಡಿಯಾ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಇಂಡಿಯಾದವರು ಅಷ್ಟು ಕ್ಲೋಸ್ ಆಗಿ ನಾವು ನಮ್ಮ ಒಂದು ಸಂಬಂಧ ಇಟ್ಕೊಂಡಿದೀವಿ ಅಫ್ಘಾನಿಸ್ತಾನ. ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಡೈರೆಕ್ಟ್ ಬಾರ್ಡರ್ ಇಲ್ಲ. ಯಾಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, ಏನ್ ಕಾರಣ ಇದೆ, ಈ ಪಜಲ್ ನಾನು 1 ಮಿನಿಟ್ ಕ್ಲಿಯರ್ ಮಾಡ್ಕೊಡ್ತೀನಿ. ಹೌದು, ನಾವು ಡೈರೆಕ್ಟ್ ಬಾರ್ಡರ್ ಶೇರ್ ಮಾಡಲ್ಲ ಅಫ್ಘಾನಿಸ್ತಾನ್ ಮತ್ತು ನಮ್ಮ ಇಂಡಿಯಾ. ಆದ್ರೆ ಅಫ್ಘಾನಿಸ್ತಾನ್ ಫ್ರೆಂಡ್ಶಿಪ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ, ಒಂಥರ ಬ್ರಿಡ್ಜ್ ಇದ್ದಂಗೆ ಅಫ್ಘಾನಿಸ್ತಾನ್ ಸೆಂಟ್ರಲ್ ಏಷ್ಯಾದಲ್ಲಿ. ಅಲ್ಲಿ ತುಂಬಾ ಮಿನರಲ್ಸ್ ಇದೆ, ಮತ್ತು ಹಾಗೂ ನಾವು ಟ್ರೇಡ್ ಮಾಡೋದಕ್ಕೆ ಸಭಾ ಪೋರ್ಟ್ ಇದೆ ಇರಾನ್ ಅಲ್ಲಿ. ಅದು ಪಾಕಿಸ್ತಾನ ಬೈಪಾಸ್ ಮಾಡ್ಬೋದು. ಹಾಗೆ ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ನಮ್ಮ ಅಫ್ಘಾನಿಸ್ತಾನದಿಂದ ಇರೋದ್ರಿಂದ ನಮ್ಗೆ ಟೆರರಿಸಮ್ ಆದಷ್ಟು ಕಂಟ್ರೋಲ್ ಮಾಡ್ಬೋದು. ನಮ್ಗೆ ತುಂಬಾ ಮಿನರಲ್ಸ್ ಸಿಗುತ್ತೆ, ರೇರ್ ಮೆಟಲ್ಸ್ ಸಿಗುತ್ತೆ. ಹೇಗೆ ಅಂತಂದ್ರೆ, ಲಿಥಿಯಂ ಸಿಗುತ್ತೆ, ಐರನ್ ಸಿಗುತ್ತೆ, ಕಾಪರ್ ಸಿಗುತ್ತೆ. ಇದು ತುಂಬಾ ನಮ್ಮ ಫ್ಯೂಚರ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಭಾರತದ ಒಂದು ಫ್ಯೂಚರ್ಗೆ ತುಂಬಾ ರಿಸೋರ್ಸಸ್ ಸಿಗುತ್ತೆ. ಇದು ತುಂಬಾ ಕಾರಣ ಆಗುತ್ತೆ, ಇದೊಂದು ತುಂಬಾ ಇಂಪಾರ್ಟೆಂಟ್ ಕಾರಣ ಆಗುತ್ತೆ ನಮ್ಮ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ಫ್ರೆಂಡ್ಶಿಪ್ ಇಂದ. ಫ್ರೆಂಡ್ಸ್, ಇಮ್ಯಾಜಿನ್ ಮಾಡಿ, ಈ ರೇರ್ ಮಿನರಲ್ಸ್ ನಮ್ಗೆ ನಮ್ಮ ಭಾರತಕ್ಕೆ ಬರೋದ್ರಿಂದ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನ್ಗೆ ಮತ್ತೆ ಚೈನಾಗೆ ಏನ್ ಸೈಡ್ ಎಫೆಕ್ಟ್ ಅಂತ ಈ ಪಾಯಿಂಟ್ ಅಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಮಾಡಿ ಈ ಪಾಯಿಂಟ್ ನ. ಈ ರೇರ್ ಮಿನರಲ್ಸ್ ನಮ್ಗೆ ಇಂಪೋರ್ಟ್ ಆಗೋದ್ರಿಂದ ನಮ್ಮ ಅಫ್ಘಾನಿಸ್ತಾನ ಜೊತೆ ನಮ್ಗೆ ಒಂದು ಗುಡ್ ರಿಲೇಶನ್ಶಿಪ್, ಒಂದು ಸ್ಟ್ರಾಂಗ್ ಬಾಂಡಿಂಗ್ ಸಿಗೋದ್ರಿಂದ ಪಾಕಿಸ್ತಾನ್ಗೆ ಏನಪ್ಪ ಟೆನ್ಷನ್, ಏನ್ ಟೆನ್ಷನ್ ಅಂತಂದ್ರೆ, ಪಾಕಿಸ್ತಾನ ಒಂಥರ ಬ್ಯಾಕ್ ಆಡ್ ಅನ್ಕೊಂಡಿದ್ರು ಅಫ್ಘಾನಿಸ್ತಾನವನ್ನ. ಅವ್ರೊಂಥರ ಹಿಂದೆಗಡೆ ಬ್ಯಾಕ್ ಬೋನ್ ಸಪೋರ್ಟ್ ಅನ್ಕೊಂಡಿದ್ರು. ಅವ್ರ ತಾಲಿಬಾನ್ಸ್ಗೆ ಯಾವಾಗ US ಇಂದ ಒಂದು ಫ್ರೀಡಮ್ ಸಿಕ್ತು, ಒಂದು ಇಂಡಿಪೆಂಡೆನ್ಸ್ ಸಿಕ್ತು. ಆದ್ರೆ ನಮ್ ಇಂಡಿಯಾದವ್ರು ಯಾವಾಗ ಅವಾಗ ಇನ್ಫ್ಲೂಯೆನ್ಸ್ ಸ್ಟಾರ್ಟ್ ಮಾಡೋದು, ನಾವ್ ಯಾವಾಗ ಅವಾಗ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಯಾವಾಗ ನಾವು ಅವಾಗ ಇನ್ಫ್ರಾಸ್ಟ್ರಕ್ಚರ್, ಹಾಸ್ಪಿಟಲ್, ಮೆಡಿಸಿನ್ ಎಲ್ಲ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡೋದು, ಅಫ್ಘಾನಿಸ್ತಾನ ಪೀಪಲ್ ಮತ್ತೆ ತಾಲಿಬನ್ಸ್ ಅವರೆಲ್ಲ ನಮ್ ಕಡೆ ಇನ್ಫ್ಲೂಯೆನ್ಸ್ ಸ್ಟಾರ್ಟ್ ಮಾಡೋ. ಪಾಕಿಸ್ತಾನ ಅವ್ರ ಸಪೋರ್ಟ್ ಒಂಥರ ನಾಶನೇ ಆಗೋಯ್ತು, ಜಪ್ತಿನೇ ಆಗೋಯ್ತು ಅನ್ಕೊಳ್ಳಿ. ಒಂಥರ ನಾಶನೇ ಆಗೋಯ್ತು. ಅವ್ರು ಅನ್ಕೊಂಡಿದ್ದು ಒಂದು ಸ್ಟ್ರಾಟಜಿ. ನಮ್ಮ ಇಂಡಿಯಾ ಇನ್ಫ್ಲೂಯೆನ್ಸ್ ಇಂದ ನಮ್ಮ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ರೂಟ್ಸ್ ಸ್ಟ್ರಾಂಗ್ ಆದ್ರೆ, ಟ್ರೇಡ್ ಸ್ಟ್ರಾಂಗ್ ಆದ್ರೆ, ನಮ್ಮ ಒಂದು ಪಾಕಿಸ್ತಾನದ ಟ್ರೇಡ್ ಹಾಳಾಗಿ ಹೋಯ್ತು. ಏನು ಇಲ್ಲ ಇವಾಗ.
ನೀವು ರೀಸೆಂಟ್ ಆಗಿ ನ್ಯೂಸ್ ನೋಡಿರ್ಬೋದು, ಅಫ್ಘಾನಿಸ್ತಾನ ಅವರು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿ ಒಂದಷ್ಟು ಜನ ಸೋಲ್ಜರ್ಸ್ ಅವನು ತೀರ್ಕೊಂಡಿದ್ದಾರೆ. ನಮ್ಮ ಕಡೆನೂ ಅಫ್ಘಾನಿಸ್ತಾನ ಅವ್ರ ಕಡೆನೂ ತೀರ್ಕೊಂಡಿದ್ದಾರೆ. ಇದು ಒಂದು ಅನ್ಕಂಫರ್ಟಬಲ್ ಸಿಚುವೇಶನ್ ಆಗ್ಬಿಟ್ಟಿದೆ ಪಾಕಿಸ್ತಾನ ಅವ್ರಿಗೆ. ನಮ್ಮ ಒಂದು ಫ್ರೆಂಡ್ಶಿಪ್, ನಮ್ಮ ಒಂದು ಬಾಂಡಿಂಗ್ ನೋಡಿ ಒಂಥರ ಬೆಂಕಿ ಇಟ್ಟಂಗೆ ಆಗ್ಬಿಟ್ಟಿದೆ ಅವ್ರಿಗೆ. ಇದು ಒಂದು ಕಾರಣ ಯಾಕೆ ಅವ್ರಿಗೆ ಟೆನ್ಷನ್ ಆಗ್ಬಿಟ್ಟಿದೆ ಅಂತ ಅಂದ್ರೆ, ಇಮ್ಯಾಜಿನ್ ನಮ್ಮ ಅಫ್ಘಾನಿಸ್ತಾನ ಏನಾದ್ರು ನಮ್ಮ ಮೇಲೆ ಓಪನ್ಲಿ ಇನ್ಫ್ಲೂಯೆನ್ಸ್ ಆಗಿ ನಮ್ಮನ್ನ ಓಪನ್ಲಿ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ, ಪಾಕಿಸ್ತಾನ ಅವ್ರಿಗೆ ಬಾಂಬ್ ಬಿಟ್ಟಂಗೆ ಅವ್ರ ಅಡಿಯಲ್ಲಿ ನಾವು ಅದನ್ನು ಒಂದು ಯೋಚನೆ ಮಾಡ್ಬೇಕು. ಅಫ್ಘಾನಿಸ್ತಾನ ನಮ್ಗೆ ನಮ್ಮ ಎಂದಿಗೆ ಓಪನ್ಲಿ ಸಪೋರ್ಟ್ ಮಾಡ್ಬೇಕು, ನಮ್ಮಿಂದ ಏಂತಕ್ಕೆ ಅವರು ಓಪನ್ಲಿ ಅವ್ರ ಇನ್ಫ್ಲೂಯೆನ್ಸ್ ಆಗ್ಬೇಕು. ಅವ್ರಿಗೇನ್ ಬೆನಿಫಿಟ್ ಸಿಗುತ್ತೆ? ಅವ್ರಿಗೇನ್ ಬೆನಿಫಿಟ್ ಅಂದ್ರೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಸಿಗುತ್ತೆ, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಸಿಗುತ್ತೆ, ಅವ್ರಿಗೆ ಎಜುಕೇಶನ್ ಸಿಗುತ್ತೆ. ಇದೆಲ್ಲ ನಮ್ಮ ಇಂಡಿಯಾದಿಂದ ಸಿಗುತ್ತೆ. ಟೆಕ್ನಾಲಜಿ ಸಿಗುತ್ತೆ, ಇದನ್ನು ನಮ್ಮ ಇಂಡಿಯಾದಿಂದ ಸಿಗುತ್ತೆ. ನಾವು ಓಪನ್ಲಿ ಅವ್ರಿಗೆ ಕೊಡ್ತಾ ಇದೀವಿ. ಹಾಗೆ ನಾವು ಆಗ್ಲೇ ಇಂಡಿಯಾದವರು ರೋಡ್ಸ್ ಕಟ್ತಾ ಇದೀವಿ, ಡ್ಯಾಮ್ಸ್ ಕಟ್ತಾ ಇದೀವಿ, ಪಾರ್ಲಿಮೆಂಟ್ ಕಟ್ಟಿದೀವಿ, ನಾವು ಓಪನ್ಲಿ ಅವ್ರಿಗೆ ಹಾಸ್ಪಿಟಲ್ಸ್ ಕಟ್ತಾ ಇದೀವಿ, ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೀವಿ. ಹಾಗನ್ನು ನಾವು ಇಂಡಿಯಾದ ನಮ್ಮ ಅಫ್ಘಾನ್ ಸ್ಟೂಡೆಂಟ್ಸ್ ನಮ್ಮ ಇಂಡಿಯಾದಾಗ ಬಂದ್ಬಿಟ್ಟು ಎಜುಕೇಶನ್ ತಗೊಂತಿದ್ದಾರೆ, ಕ್ವಾಲಿಟಿ ಆಫ್ ಎಜುಕೇಶನ್ಸ್ ತಗೊಂತಿದ್ದಾರೆ. ಅವರು ಇಲ್ಲಿಂದ ಎಜುಕೇಟೆಡ್ ಆಗಿ ಅವರು ಅಫ್ಘಾನಿಸ್ತಾನಲ್ಲಿ ಅವರು ಎಜುಕೇಟೆಡ್ ಪೀಪಲ್ ಆಗ್ತಿದ್ದಾರೆ. ಹಾಗೆ ಅವರು ನಮ್ಮ ಇಂಡಿಯಾದ ಮೇಲೆ ಡಿಪೆಂಡ್ ಆದ್ರೆ ಅವರು ಆಲ್ಟರ್ನೇಟಿವ್ ಬೇಸ್ ಪಾಕಿಸ್ತಾನ ಮತ್ತು ಚೈನಾ ಮೇಲೆ ಡಿಪೆಂಡ್ ಆಗೋದೇ ಬೇಡ. ಅವ್ರಿಗೆ ಒಂದು ಬೆಸ್ಟ್ ನಮ್ದು ಒಂದು ಇನ್ಫ್ಲುಯೆನ್ಸ್, ನಮ್ಮಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಅವರಿಂದ ಒಂದು ಮಿನರಲ್ಸ್ ನಾವು ತಗೊಂತಾ ಇದೀವಿ. ಅದಂತ ಎಕ್ಸ್ಚೇಂಜ್ ಟ್ರೇಡ್ ಇದ್ದಾಗೆ ನಾವು ತುಂಬಾ ಕೊಡ್ತಾ ಇದೀವಿ. ಇವಾಗ ಅವ್ರ ಕಡೆಯಿಂದ ಒಂದು ಫ್ರೆಂಡ್ಶಿಪ್ ಸಿಗ್ನೇಚರ್ ಇಂದ ಅವರು ಒಂದು ನಮಗೆ ಟ್ರೇಡ್ ಮಾಡ್ತಿದ್ದಾರೆ. ಇದಾದ್ರೆ ಪಾಕಿಸ್ತಾನ್ಗೆ ಒಂದು ಬಾಂಬ್ ಇಟ್ಟಿದ್ದಂಗೆ ಪಾಕಿಸ್ತಾನ ಅವರ ಪ್ಲಾನ್ ಹಾಳಾಗೋಗುತ್ತೆ, ಸ್ಟ್ರಾಟಜಿ ಹಾಳಾಗೋಗುತ್ತೆ, ಬಾರ್ಡರ್ಸ್ ಹಾಳಾಗೋಗುತ್ತೆ, ಜಿಯೋ ಪಾಲಿಟಿಕ್ಸ್ ಪ್ಲಾನ್ಸ್ ಹಾಳಾಗೋಗುತ್ತೆ, ಎಲ್ಲ ಸರ್ವ ನಾಶ ಆಗ್ಬಿಡ್ತದೆ ಪಾಕಿಸ್ತಾನ ಅವ್ರದ್ದು. ಈ ಫ್ರೆಂಡ್ಶಿಪ್ ಇಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದ್ರೆ ಅಫ್ಘಾನಿಸ್ತಾನ ಅವರು ಪ್ಲೀಸ್ ಅಂತ ಅನ್ನೋದಕ್ಕಿಂತ ಅಫ್ಘಾನಿಸ್ತಾನ ನಮ್ಗೆ ಬೆನಿಫಿಟ್ಸ್ ತಗೊಂತಾರೆ. ಈ ಫ್ರೆಂಡ್ಶಿಪ್ ತುಂಬಾ ಬಾಂಡಿಂಗ್ ಆಗ್ಲೇಬೇಕು, ಈ ಫ್ರೆಂಡ್ಶಿಪ್ ನಾವು ತುಂಬಾ ಸ್ಟ್ರಾಂಗ್ ಆಗ್ಲೇಬೇಕು. ಇನ್ನು ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ಫ್ರೆಂಡ್ಶಿಪ್ ಜೊತೆ ಬೇರೆ ಕಂಟ್ರೀಸ್ ಕೈಗೂಡ್ಸಿದ್ರೆ, ಜಾಯಿನ್ ಆದ್ರೆ ನಾವಂತ ಸೌತ್ ಏಷ್ಯಾ ಮ್ಯಾಪ್ ನೇ ಚೇಂಜ್ ಮಾಡ್ಬೋದು, ಟೆರರಿಸಮ್ ನ ನಿಲ್ ಮಾಡ್ಬೋದು. ಈ ತರ ಒಂದು ಫ್ರೆಂಡ್ಶಿಪ್ ಇಂದ ಫ್ಯೂಚರ್ ಸಿನಾರಿಯೋ, ಇವಾಗೂ ನಾವು ಮಾತಾಡಿದ್ದು ಪಾಸ್ಟ್ ಬಗ್ಗೆ, ಪ್ರೆಸೆಂಟ್ ಬಗ್ಗೆ, ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಕ್ ಹೋದ್ರೆ ನಮ್ಮ ಇಂಡಿಯಾ ನಮ್ಮ ಅಫ್ಘಾನಿಸ್ತಾನ ಎಕನಾಮಿನ ರೀಬಿಲ್ಡ್ ಮಾಡಕ್ ಹೆಲ್ಪ್ ಮಾಡ್ಬೋದು, ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಕ್ ಹೆಲ್ಪ್ ಮಾಡ್ಬೋದು. ಹಾಗೇನೆ ಮಿನರಲ್ಸ್ ಮತ್ತೆ ಟೆಕ್ನಾಲಜಿ ಒಂದು ಡೀಲ್ ಆಗ್ತಂದ್ರೆ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಒಂದು ಒಳ್ಳೆ ಸ್ಟ್ರಾಂಗ್ ಪಾರ್ಟ್ನರ್ಸ್ ಆಗ್ಬೋದೇನೋ, ಹಾಗೆ ಆಗ್ತಾರೆ. ಅದೇ ತರ ಒಂದು ನಮ್ಮ ಗ್ಲೋಬಲ್ ಲೆವೆಲ್ ಅಲ್ಲಿ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಒಂದು ಒಳ್ಳೆ ಪೊಸಿಷನ್ ಹೋಲ್ಡ್ ಮಾಡ್ತಾರೆ. ಹಾಗೇನೆ ಒಂದು ಸ್ಟ್ರಾಂಗ್ ಎಕನಾಮಿನ ಬಿಲ್ಡ್ ಮಾಡ್ಬೋದು, ಒಂದು ಸ್ಟ್ರಾಂಗ್ ಜಿಯೋ ಪೊಲಿಟಿಕಲ್ ಪಾಲಿಸೀಸ್ ನ ತರ್ಬೋದು. ಇದೆಲ್ಲಾನು ಒಂದು ಫ್ಯೂಚರ್ ಅಲ್ಲಿ ಆಗ್ಬೋದು. ನಾವೇನಾದ್ರು ಇದೇ ತರ ಫ್ರೆಂಡ್ಶಿಪ್ ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ, ಇದು ಜಸ್ಟ್ ಫ್ರೆಂಡ್ಶಿಪ್ ಅಲ್ಲ, ಇದು ಒಂದು ಪವರ್ಫುಲ್ ಟ್ರಯಾಂಗಲ್ ನ ಕ್ರಿಯೇಟ್ ಮಾಡ್ಬೋದು. ನಾವು ಆಗ್ಲೇ ಅಫ್ಘಾನಿಸ್ತಾನ ಮತ್ತೆ ನಮ್ಮ ಭಾರತ ಆಗ್ಲೇ ಒಂದು ಗುಡ್ ರಿಲೇಶನ್ಶಿಪ್ ಅಲ್ಲಿ ಇದೀವಿ. ನಿಮಗ್ ಗೊತ್ತಾ ಯಾವ ಕಂಟ್ರಿ ಅದಕ್ಕೆ ಸೇರ್ಕೊಂಡು ಟ್ರಯಾಂಗಲ್ ಒಂದು ಫ್ರೆಂಡ್ಶಿಪ್ ಮಾಡ್ಬೋದು ಅಂತ? ನಿಮಗೆ ಗೊತ್ತು ಅಂತಂದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ಫ್ರೆಂಡ್ಶಿಪ್ ಅಂದ್ರೆ ಜಸ್ಟ್ ಪಾಲಿಟಿಕ್ಸ್ ಅಲ್ಲ, ಇದೊಂದು ಸ್ಟ್ರಾಂಗ್ ಸ್ಟ್ರಾಟಜಿ, ಡೆವಲಪ್ಮೆಂಟ್, ಫ್ಯೂಚರ್ ವಿಷನ್. ಈ ಬಾಂಡಿಂಗ್ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಪಾಕಿಸ್ತಾನ ಮತ್ತೆ ಅವರ ರೀಜನ್ ತುಂಬಾನೇ ಚೇಂಜಸ್ ಕಾರಣ ಅಂತಾರೆ, ತುಂಬಾನೇ ಚೇಂಜಸ್ ಬರುತ್ತೆ. ಒಂದು ಟೆರರಿಸಮ್ಗೆ ಒಂದು ದೊಡ್ಡ ಬಾಂಬ್ ಇಟ್ಟಂಗೆ ನಮ್ಮ ಅಫ್ಘಾನಿಸ್ತಾನ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಇವಾಗ್ಲೇ ನೋಡಿರ್ಬೇಕು, ನಾಯಿ ನುಗ್ಗಿ ಹೊಡಿತಿದ್ದಾರೆ ಪಾಕಿಸ್ತಾನವನ್ನ, ಒಳಗ್ ಬಂದಿರೋನ್ನೆಲ್ಲ ಓಡಿಸ್ತಿದ್ದಾರೆ. ಆತ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇದೆ ಪಾಕಿಸ್ತಾನ ಅವ್ರಿಗಂತೂ, ಡಿಸಿಷನ್ ಮಾಡ್ತಾರೆ. ನಿಮ್ಮ ಒಪಿನಿಯನ್ ಏನು? ಈ ಫ್ರೆಂಡ್ಶಿಪ್ ಇಂದ ಅಫ್ಘಾನಿಸ್ತಾನ್ ಮತ್ತು ಭಾರತದ ಫ್ರೆಂಡ್ಶಿಪ್ ಇಂದ ಯಾಕೆ ಜಾಸ್ತಿ ಬೆನಿಫಿಟ್? ನೀವೇನಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಮರಿಬೇಡಿ ಪ್ಲೀಸ್. ಅದೊಂದೇ ಫ್ರೀ ಆಗಿ ಸಿಗೋದು. ಪಾಯ್ಸನ್ ನಾವು ಫ್ರೀ ಆಗಿ ಸಿಗಲ್ಲ. ಆ ಸಬ್ಸ್ಕ್ರೈಬ್ ಬಟನ್ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಕೊಟ್ಬಿಟ್ಟವ್ರೆ. ಪ್ಲೀಸ್ ಅದನ್ನ ಪ್ರೆಸ್ ಮಾಡಿ, ಗಂಟೆ ಹೊಡೀರಿ, ನೋಟಿಫಿಕೇಶನ್ ಬರುತ್ತೆ. ನಮ್ಮ ವಿಡಿಯೋಸ್ನೆಲ್ಲ ನೀವು ಆನ್ ಸ್ಪಾಟ್ ಅಲ್ಲಿ ನೋಡ್ಬೋದು ಅಪ್ಲೋಡ್ ಮಾಡಿದ ತಕ್ಷಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.